ಗೈಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿ ಸ್ಟಾಕ್ಸ್. ಇವತ್ತಿನ ವಿಡಿಯೋಲಿ ನಾನು BCom 4th ಸೆಮಿಸ್ಟರ್ ಕಾಸ್ಟ್ ಅಕೌಂಟಿಂಗಲ್ಲಿ ಚಾಪ್ಟರ್ 2 ಮೆಟೀರಿಯಲ್ ಕಾಸ್ಟ್ ಕಂಟ್ರೋಲ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಫಸ್ಟ್ಲಿ ಮೀನಿಂಗ್ ಆಫ್ ಮೆಟೀರಿಯಲ್ ನೋಡೋದಾದರೆ, ದ ಟರ್ಮ್ ಮೆಟೀರಿಯಲ್ ರೆಫರ್ಸ್ ಟು ಆಲ್ ಕಮಾಡಿಟೀಸ್ ಇನ್ ದ ಪರ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯಾವುದೆಲ್ಲ ನಾವು ಐಟಮ್ಸ್ನ ಆರ್ ಕಮಾಡಿಟೀಸ್ನ ಯೂಸ್ ಮಾಡ್ತೀವಿ ಅಂಥದನ್ನು ಮೆಟೀರಿಯಲ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಈ ಚಾಪ್ಟರಲ್ಲಿ ಇಂಪಾರ್ಟೆಂಟಾಗಿ ಈ ಫಾರ್ಮುಲಾಸ್ ಎಲ್ಲ ಬಂದು ತುಂಬ ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟು ಅಂತಂದರೆ, ಬೇಸ್ಡ್ ಆನ್ ದಿಸ್ ಫಾರ್ಮುಲಾಸೇ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಇಲ್ಲಿ ವೇರಿಯಸ್ ಸ್ಟಾಕ್ ಲೆವೆಲ್ಸ್ ಇದೆ. ಫಸ್ಟ್ ಒನ್ ಬಂದು ಮ್ಯಾಕ್ಸಿಮಮ್, ಮಿನಿಮಮ್, ರಿಆರ್ಡರ್ ಲೆವೆಲ್, ಡೇಂಜರ್ ಲೆವೆಲ್ ಆ್ಯಂಡ್ ಆವ್ರೇಜ್ ಸ್ಟಾಕ್ ಲೆವೆಲ್ ಅಂತ. ಮ್ಯಾಕ್ಸಿಮಮ್ ಲೆವೆಲ್ಗೆ ಫಾರ್ಮುಲಾ ಬಂದು ರಿಆರ್ಡರ್ ಲೆವೆಲ್ ಪ್ಲಸ್ ರಿಆರ್ಡರ್ ಕ್ವಾಂಟಿಟಿ ಮೈನಸ್ ಮಿನಿಮಮ್ ಕನ್ಸಂಪ್ಷನ್ ಇಂಟು ಮಿನಿಮಮ್ ರಿಆರ್ಡರ್ ಪೀರಿಯಡ್ ಅಂತ. ಮಿನಿಮಮ್ ಲೆವೆಲ್ಗೆ ಮಿನಿಮಮ್ ಲೆವೆಲ್ ಇಸ್ ಈಕ್ವಲ್ ಟು ರಿಆರ್ಡರ್ ಲೆವೆಲ್ ಮೈನಸ್ ನಾರ್ಮಲ್ ಕನ್ಸಂಪ್ಷನ್ ಇಂಟು ನಾರ್ಮಲ್ ರಿಆರ್ಡರ್ ಪೀರಿಯಡ್ ಅಂತ. ನೆಕ್ಸ್ಟು ರಿಆರ್ಡರ್ ಲೆವೆಲ್ಗೆ ಫಾರ್ಮುಲಾಸ್ ಏನಂದರೆ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ರಿಆರ್ಡರ್ ಪೀರಿಯಡ್. ನೆಕ್ಸ್ಟ್ ಡೇಂಜರ್ ಲೆವೆಲ್ಗೆ ಫಾರ್ಮುಲಾಸ್ ಬಂದು ನಾರ್ಮಲ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ರಿಆರ್ಡರ್ ಫಾರ್ ಎಮರ್ಜೆನ್ಸಿ ಪರ್ಚೇಸ್. ಆವ್ರೇಜ್ ಸ್ಟಾಕ್ ಲೆವೆಲ್ಗೆ ಮಿನಿಮಮ್ ಲೆವೆಲ್ ಪ್ಲಸ್ ಮ್ಯಾಕ್ಸಿಮಮ್ ಲೆವೆಲ್ ಡಿವೈಡೆಡ್ ಬೈ 2. ಇನ್ನೊಂದು ಫಾರ್ಮುಲಾ ಕೂಡ ಇದಕ್ಕೆ ಯೂಸ್ ಮಾಡ್ತೀವಿ. ಆವ್ರೇಜ್ ಸ್ಟಾಕ್ ಲೆವೆಲ್ ಇಸ್ ಈಕ್ವಲ್ ಟು ಮಿನಿಮಮ್ ಲೆವೆಲ್ ಇಂಟು ಹಾಫ್ ಆಫ್ ದ ರಿಆರ್ಡರ್ ಕ್ವಾಂಟಿಟಿ. ಈ ಫಾರ್ಮುಲಾಸ್ ಎಲ್ಲ ಅಂತ ಅರ್ಥ ಮಾಡ್ಸೋಕ್ಕೆ ನಾನು ಸಿಂಪಲ್ಲಾಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ಒಂದು ದೊಡ್ಡ ಕಂಟೈನರ್ ಇದೆ. ಆ ಕಂಟೈನರಲ್ಲಿ ಬಂದು 1000 kgs ಆಫ್ ರೈಸ್ ಇದೆ. ಇದು ಮ್ಯಾಕ್ಸಿಮಮ್ ರೈಸ್ ಕ್ವಾಂಟಿಟಿ. ಈ ರೈಸ್ ಕ್ವಾಂಟಿಟಿಯಲ್ಲಿ ಆಫ್ಟರ್ 2 weeks ನೀವೇನು ಮಾಡ್ತೀರಾ, 500 kgs ಖಾಲಿ ಆಗಿರುತ್ತೆ ನಿಮ್ಮ ಮನೆಯಲ್ಲಿ. ಇದು ಮಿನಿಮಮ್ ಕ್ವಾಂಟಿಟಿ ರೈಸ್, ಮಿನಿಮಮ್ ಕ್ವಾಂಟಿಟಿ ಆಫ್ ರೈಸು ಇದು 500 kgs. ನೆಕ್ಸ್ಟ್ ಇಲ್ಲಿ 300 kgs ಏನಂತಾರೆ, ಆಫ್ಟರ್ 1 week ಏನಾಗುತ್ತೆ 300 kgsಗೆ ರೈಸ್ ಕ್ವಾಂಟಿಟಿ ಡಿಕ್ರೀಸ್ ಆಗಿರುತ್ತೆ. ಇದು ರಿಆರ್ಡರ್ ಲೆವೆಲ್. ಈ 300 kgs ಇರಬೇಕಾದ್ರೆ ನೀವು ಮತ್ತೆ ಶಾಪ್ಗೆ ಹೋಗಿ ರೈಸ್ನ ಪರ್ಚೇಸ್ ಮಾಡ್ಕೊಂಡು ಬರಬೇಕಾಗುತ್ತೆ. ಇದನ್ನ ರಿಆರ್ಡರ್ ಲೆವೆಲ್ ಅಂತ ಹೇಳಿ ಕರಿತೀವಿ. ಇದನ್ನ ಮ್ಯಾಕ್ಸಿಮಮ್ ಲೆವೆಲ್ ಅಂತ ಕರಿತೀವಿ. ಇದನ್ನ ಮಿನಿಮಮ್ ಲೆವೆಲ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಒಂದು ಲೈನ್ ನೋಡೋದಾದ್ರೆ, ಇದು ಡೇಂಜರ್ ಲೆವೆಲ್. ರೈಸ್ ಎಲ್ಲ ಖಾಲಿ ಆಗ್ತಾ ಇದೆ ಅಲ್ಲ, ಇದು ಡೇಂಜರ್ ಲೆವೆಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಮೇ ಬಿ ಒಂದು 100 kgs ಇರಬೇಕಾದ್ರೆ ನಾವು ರಿಆರ್ಡರ್ ಮಾಡಿಲ್ಲ ಅಂತಂದರೆ ಡೇಂಜರ್ ಲೆವೆಲ್ಗೆ ನಾವು ರೀಚ್ ಆಗ್ತೀವಿ. ನೆಕ್ಸ್ಟ್ ಇಲ್ಲಿ ಆವ್ರೇಜ್ ಸ್ಟಾಕ್ ಲೆವೆಲ್ ಅಂದರೆ ಏನು ಅಂತಂದರೆ, ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳೋಣ. ಈ ಲೈನ್ ಏನು ಅಂತಂದರೆ, ಮಿನಿಮಮ್ ಲೆವೆಲ್ ಮೈನಸ್ ಮ್ಯಾಕ್ಸಿಮಮ್ ಲೆವೆಲ್ ಇಸ್ ಈಕ್ವಲ್ ಟು ಆವ್ರೇಜ್ ಸ್ಟಾಕ್ ಲೆವೆಲ್ ಅಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಆವ್ರೇಜ್ ಸ್ಟಾಕಾಗಿ ನಮ್ಮ ರೈಸ್ ಉಳಿದಿರುತ್ತೆ. ಹೋಪ್ ಈ ಎಕ್ಸಾಂಪಲ್ ಒಂದು ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡೋದಾದರೆ, ಇನ್ ಅ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಮೆಟೀರಿಯಲ್ ಈಸ್ ಯೂಸ್ಡ್ ಆಸ್ ಫಾಲೋಸ್. Maximum consumption 12,000 units per week, minimum consumption 4,000 units per week, normal consumption 8,000 units per week, reorder quantity 48,000 units per week, time required for delivery 4 to 6 weeks, calculate reorder level, minimum level, maximum level, danger level, average stock level ಅಂತ ಹೇಳಿದ್ದಾರೆ. ಇವಾಗ ಆನ್ಸರ್ ಕಡೆ ನೋಡೋದಾದರೆ, ರಿಆರ್ಡರ್ ಲೆವೆಲ್ ನಾವು ಫಸ್ಟು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯಾಕಂದರೆ ಮಿನಿಮಮ್ ಲೆವೆಲ್ ಮಾಡಬೇಕಾದ್ರೂ ಮ್ಯಾಕ್ಸಿಮಮ್ ಲೆವೆಲ್ ಮಾಡಬೇಕಾದ್ರೂ ನಮಗೆ ರಿಆರ್ಡರ್ ಲೆವೆಲ್ ನಮಗೆ ಬೇಕಾಗುತ್ತೆ. ಅದಕ್ಕೆ ರಿಆರ್ಡರ್ ಲೆವೆಲ್ಗೆ ಫಾರ್ಮುಲಾ ಏನಂದರೆ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ರಿಆರ್ಡರ್ ಪೀರಿಯಡ್. ಇಲ್ಲಿ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಕ್ವೆಶ್ಚನಲ್ಲಿ ಎಷ್ಟು ಕೊಟ್ಟಿದ್ದಾರೆ, 12,000 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಆ 12,000 ಯೂನಿಟ್ಸ್ ಇಂಟು ಈ 6 ಹೆಂಗೆ ಬಂತು, ಇಲ್ಲಿ ನೋಡಿ, ಟೈಮ್ ರಿಕ್ವೈರ್ಡ್ ಫಾರ್ ಡೆಲಿವರಿ 4 to 6 weeks ಅಂತ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ರಿಆರ್ಡರ್ ಪೀರಿಯಡ್ ಬಂದು 6 ಇರುತ್ತೆ, ಮಿನಿಮಮ್ ರಿಆರ್ಡರ್ ಪೀರಿಯಡ್ ಬಂದು 4 ಇರುತ್ತೆ. ಈ ಸೆಂಟ್ರಲ್ಲಿ 5 ಇದೆ ಅಲ್ಲ, ಇದು ಆವ್ರೇಜ್ ರಿಆರ್ಡರ್ ಪೀರಿಯಡ್. ಈಗ ಮ್ಯಾಕ್ಸಿಮಮ್ ರಿಆರ್ಡರ್ ಪೀರಿಯಡ್ ಕೇಳಿದರೆ ನಾವು 6 ಅಂತ ಬರ್ಕೋತೀವಿ. 12,000 ಇಂಟು 6 72,000 ಯೂನಿಟ್ಸ್ ಅಂತ ಬರಿತೀವಿ. ನೆಕ್ಸ್ಟ್ ಬಂದು ಮಿನಿಮಮ್ ಲೆವೆಲ್ನ ಕಂಡುಹಿಡಿಬೇಕಾದ್ರೆ ರಿಆರ್ಡರ್ ಲೆವೆಲ್ ಮೈನಸ್ ನಾರ್ಮಲ್ ಕನ್ಸಂಪ್ಷನ್ ಇಂಟು ನಾರ್ಮಲ್ ರಿಆರ್ಡರ್ ಪೀರಿಯಡ್. ಓಕೆನಾ?
ರೀಆರ್ಡರ್ ಪೀರಿಯಡ್ ನಾವು ಆಲ್ರೆಡಿ ಕಂಡುಹಿಡಿದೀವಿ. ರೀಆರ್ಡರ್ ಲೆವೆಲ್ ಬಂದು 72,000 ಅಂತ ನಾವು ಆಲ್ರೆಡಿ ಇಲ್ಲಿ ಕಂಡುಹಿಡಿದಿದ್ದೀವಿ. ಅದನ್ನ ಇಲ್ಲಿ ಬರ್ಕೋತೀವಿ. ಮೈನಸ್ ನಾರ್ಮಲ್ ಕನ್ಸಂಪ್ಷನ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ನಾರ್ಮಲ್ ಕನ್ಸಂಪ್ಷನ್ ಇಸ್ 8,000 ಯೂನಿಟ್ಸ್ ಅಂತ ಹೇಳಿ ಆ 8,000ನ ಇಲ್ಲಿ ಬರಿತೀವಿ. ನೆಕ್ಸ್ಟ್ ಇಂಟು ನಾರ್ಮಲ್ ರೀಆರ್ಡರ್ ಪೀರಿಯಡ್. ನಾರ್ಮಲ್ ರೀಆರ್ಡರ್ ಪೀರಿಯಡ್ ಅಂದ್ರೆ ಏನು ಇಲ್ಲ, ಈ 5 ಇದೆ ಅಲ್ಲ, 4 ಮತ್ತೆ 6 ಒಳಗಡೆ 5 ಇದೆ. ಈ 5ನ ಏನು ಮಾಡ್ತೀವಿ, ನಾರ್ಮಲ್ ರೀಆರ್ಡರ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ತೀವಿ. 72,000 ಮೈನಸ್ 8,000 ಇಂಟು 5 40,000 ಆಗುತ್ತೆ. 72,000 ಮೈನಸ್ 40,000 32,000 ಯೂನಿಟ್ಸ್ ಆಗುತ್ತೆ. ಮ್ಯಾಕ್ಸಿಮಮ್ ಲೆವೆಲ್ನ ಹೆಂಗೆ ಕಂಡುಹಿಡಿಯೋದು ಅಂತಂದರೆ, ರೀಆರ್ಡರ್ ಲೆವೆಲ್ ಪ್ಲಸ್ ರೀಆರ್ಡರ್ ಕ್ವಾಂಟಿಟಿ ಮೈನಸ್ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮಿನಿಮಮ್ ರೀಆರ್ಡರ್ ಪೀರಿಯಡ್. ರೀಆರ್ಡರ್ ಲೆವೆಲ್ ನಮ್ಗೆ ಆಲ್ರೆಡಿ ಗೊತ್ತು 72,000 ಅಂತ ಹೇಳಿ, ಆ 72,000 ಬರ್ಕೋತೀವಿ. ಪ್ಲಸ್ ರೀಆರ್ಡರ್ ಕ್ವಾಂಟಿಟಿ ಅಂತ ಹೇಳಿದ್ದಾರೆ ಇಲ್ಲಿ. ರೀಆರ್ಡರ್ ಕ್ವಾಂಟಿಟಿ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ರೀಆರ್ಡರ್ ಕ್ವಾಂಟಿಟಿ 48,000 ಯೂನಿಟ್ಸ್ ಪರ್ ವೀಕ್ ಅಂತ ಹೇಳಿ 48,000 ನಾವಿಲ್ಲಿ ಬರ್ಕೋತೀವಿ. ಮೈನಸ್ ಮಿನಿಮಮ್ ಕನ್ಸಂಪ್ಷನ್ ಎಷ್ಟು ಕೊಟ್ಟಿದ್ದಾರೆ ಕ್ವಶನಲ್ಲಿ ನಮಗೆ, ಮಿನಿಮಮ್ ಕನ್ಸಂಪ್ಷನ್ ಬಂದು 4,000 ಯೂನಿಟ್ಸ್ ಕೊಟ್ಟಿದ್ದಾರೆ. ಆ 4,000 ಯೂನಿಟ್ಸ್ನ ಇಲ್ಲಿ ಬರ್ಕೋತೀವಿ. ಇಂಟು 4 ಮಾಡಬೇಕು. ಮಿನಿಮಮ್ ರೀಆರ್ಡರ್ ಪೀರಿಯಡ್ ಎಷ್ಟು, 4. ಆ 4ನ ಇಲ್ಲಿ ಬರ್ಕೋತೀವಿ. ನೆಕ್ಸ್ಟ್ ಇಲ್ಲಿ 72,000 ಪ್ಲಸ್ 48,000 1,20,000 ಮೈನಸ್ 4,000 ಇಂಟು 4 16,000. ಆನ್ಸರ್ ಬಂದು 1,04,000 ಯೂನಿಟ್ಸ್. ನೆಕ್ಸ್ಟ್ ಡೇಂಜರ್ ಲೆವೆಲ್ನ ಹೆಂಗೆ ಕಂಡುಹಿಡಿಯೋದು ಅಂತಂದರೆ, ಆವ್ರೇಜ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್ ಫಾರ್ ಎಮರ್ಜೆನ್ಸಿ ಪೀರಿಯಡ್ ಪರ್ಚೇಸ್ ಅಂತ ಹೇಳಿದ್ದಾರೆ. ಆವ್ರೇಜ್ ಕನ್ಸಂಪ್ಷನ್ ಎಷ್ಟಿದೆ ಅಂತಂದರೆ, ನಾರ್ಮಲ್ ಕನ್ಸಂಪ್ಷನ್ ಇದೆ ಅಲ್ಲ, ಇದನ್ನು ಆವ್ರೇಜ್ ಕನ್ಸಂಪ್ಷನ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಅದು 8,000 ಇದೆ. ಇಂಟು ಈ 2 ಹೆಂಗೆ ಬಂತು ಅಂತ ನೋಡೋದಾದರೆ, ನಾವು ಒಂದು ಇದನ್ನು ಅಸ್ಯೂಮ್ ಮಾಡ್ಕೋತೀವಿ, ಎಷ್ಟು ವೀಕ್ಸ್ ಒಳಗಡೆ ನಾವು ಮತ್ತೆ ಮ್ಯಾಕ್ಸಿಮಮ್ ಆಗಿ ನಾವು ರೀಆರ್ಡರ್ ಮಾಡಬೇಕು ಅಂತ ಹೇಳಿ ನಾವು ಅಸ್ಯೂಮ್ ಮಾಡ್ಕೋತೀವಿ. ಇದೇನು 2ನೇ ತಗೋಬೇಕು ಇಲ್ಲ 4 ತಗೋಬೇಕು 6 ತಗೋಬೇಕು ಅನ್ನೋದೇನಿಲ್ಲ. ನಮ್ಗೆ ಎಷ್ಟು ಅಸಂಪ್ಷನ್ ಬರುತ್ತೆ, ಈ 4 1 2 3 ಈ ನಂಬರ್ಸ್ ಒಳಗಡೆ ಯಾವುದಾದ್ರೂ ತಗೋಬೋದು. 4 5 6 ನಾವು ಆಲ್ರೆಡಿ ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡಿದ್ದೀವಿ. ಈ 1 2 3 ನಂಬರ್ಸ್ ಒಳಗಡೆ ನಾವು ಯಾವುದಾದ್ರೂ ತಗೋಬೋದು. ಇಲ್ಲಿ ನಾನು 2 ಅಂತ ತಗೋತಿದ್ದೀನಿ ನನ್ನ ಅಸಂಪ್ಷನ್ಗೆ. 8,000 ಇಂಟು 2 16,000 ಯೂನಿಟ್ಸ್ ಅಂತ ಬರ್ಕೋಬೇಕು. ನೆಕ್ಸ್ಟ್ ಆವ್ರೇಜ್ ಸ್ಟಾಕ್ ಲೆವೆಲ್ ಇಸ್ ಈಕ್ವಲ್ ಟು ಮಿನಿಮಮ್ ಲೆವೆಲ್ ಪ್ಲಸ್ ಹಾಫ್ ಆಫ್ ದ ರೀಆರ್ಡರ್ ಕ್ವಾಂಟಿಟಿ. ಮಿನಿಮಮ್ ಲೆವೆಲಲ್ಲಿ ನಮ್ಗೆ ಎಷ್ಟು ಆನ್ಸರ್ ಬಂದಿದೆ, 32,000 ಬಂದಿದೆ. ಪ್ಲಸ್ ಹಾಫ್ ಆಫ್ ದ ರೀಆರ್ಡರ್ ಕ್ವಾಂಟಿಟಿ ಬಂದು 8,000 ಇದೆ ಇಲ್ಲಿ ರೀಆರ್ಡರ್ ಕ್ವಾಂಟಿಟಿ. ಆ ರೀಆರ್ಡರ್ ಕ್ವಾಂಟಿಟಿ 48,000. ಹಾಫ್ ಆಫ್ ದ 48,000 ಬಂದು 24,000. 32,000 ಪ್ಲಸ್ 24,000 ಈಸ್ ಈಕ್ವಲ್ ಟು 56,000 ಯೂನಿಟ್ಸ್. ನೆಕ್ಸ್ಟ್ ಈ ಚಾಪ್ಟರಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಅಂತ ನೋಡೋದಾದರೆ, ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿನ ಕಂಡುಹಿಡಿಯೋದು. ರೀಆರ್ಡರ್ ಕ್ವಾಂಟಿಟಿ ಅಂತ ಕೂಡ ಅನ್ಕೋಬೋದು ಇದನ್ನು. ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಬಂದು 2AB ಡಿವೈಡೆಡ್ ಬೈ ಎಸ್ ರೂಟ್ ಅಂತ. ರೂಟ್ ಆಫ್ 2AB ಡಿವೈಡೆಡ್ ಬೈ ಎಸ್. ಎ ಅಂದರೆ ಆನ್ಯುವಲ್ ಕನ್ಸಂಪ್ಷನ್, ಬಿ ಅಂದರೆ ಬೈಯಿಂಗ್ ಕಾಸ್ಟ್ ಪರ್ ಯೂನಿಟ್, ಎಸ್ ಅಂದರೆ ಕ್ಯಾರಿಯಿಂಗ್ ಕಾಸ್ಟ್ ಅಥವಾ ಸ್ಟೋರೇಜ್ ಕಾಸ್ಟ್ ಪರ್ ಯೂನಿಟ್ ಅಂತ. ನಾವು ಸ್ಟ್ರೈಟ್ ಅವೇ ಪ್ರಾಬ್ಲಮ್ಸ್ಗೆ ಹೋಗ್ಬಿಡೋಣ, ಆವಾಗ ಅರ್ಥ ಆಗುತ್ತೆ ನಮಗೆ. ಕ್ಯಾಲ್ಕುಲೇಟ್ ದ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಫರ್ ಮೆಟೀರಿಯಲ್ ಫ್ರಮ್ ಫಾಲೋಯಿಂಗ್ ಇನ್ಫಾರ್ಮೇಷನ್. ಆನ್ಯುವಲ್ ಯೂಸೇಜ್ ಬಂದು 90,000 ಯೂನಿಟ್ಸ್ ಕೊಟ್ಟಿದ್ದಾರೆ. ಬೈಯಿಂಗ್ ಕಾಸ್ಟ್ ಪರ್ ಆರ್ಡರ್ 10 ರೂಪೀಸ್ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಕ್ಯಾರಿಯಿಂಗ್ ಇನ್ವೆಂಟ್ರಿ 10% ಆಫ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಕಾಸ್ಟ್ ಪರ್ ಯೂನಿಟ್ 50 ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇವಾಗ ನಮಗೆ ಆನ್ಯುವಲ್ ಕನ್ಸಂಪ್ಷನ್ ಗೊತ್ತು, ಬೈಯಿಂಗ್ ಕಾಸ್ಟ್ ಗೊತ್ತು. ನಮಗೆ ಗೊತ್ತಿಲ್ಲದೆ ಇರೋದು ಸ್ಟೋರೇಜ್ ಕಾಸ್ಟ್. ಸ್ಟೋರೇಜ್ ಕಾಸ್ಟ್ಗೆ ನಾವು ಯಾವ ಥರ ಕಂಡುಹಿಡ್ಕೋಬೇಕು ಅಂತಂದರೆ, ಕಾಸ್ಟ್ ಪರ್ ಯೂನಿಟ್ ಬಂದು 50 ರೂಪೀಸ್ ಕೊಟ್ಟಿದ್ದಾರೆ. ಆ 50 ಇಂಟು ಕಾಸ್ಟ್ ಆಫ್ ಕ್ಯಾರಿಂಗ್ ಇನ್ವೆಂಟರಿ ಅಂತ ಹೇಳಿ. ಇನ್ವೆಂಟರಿ ಅಂದರೆ ಏನಿಲ್ಲ, ಗೂಡ್ಸ್ ಅಥವಾ ಏನಾದರೂ ಆಗಿರ್ಬೋದು. ಇನ್ವೆಂಟರಿನ 10% ಅಂತ ಹೇಳಿ ಕೊಟ್ಟಿದ್ದಾರೆ. ಆ 10% ನಾವಿಲ್ಲಿ ಬರ್ಕೋತೀವಿ. 50 ಇಂಟು 10% ಮಾಡಿದ್ರೆ 5 ಬರುತ್ತೆ. ನೆಕ್ಸ್ಟ್ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಈಸ್ ಈಕ್ವಲ್ ಟು ರೂಟ್ ಆಫ್ 2AB ಡಿವೈಡೆಡ್ ಬೈ ಎಸ್. ರೂಟ್ ಆಫ್ 2, ಈ 2ನ ಹಂಗೆ ಇಟ್ಕೋತೀವಿ. ಇಂಟು ಆನ್ಯುವಲ್ ಯೂಸೇಜ್ ಎಷ್ಟು 90,000 ಇದೆ. ಇಂಟು ಈ 10 ಬಂದು ಬಿ ಬೈಯಿಂಗ್ ಕಾಸ್ಟ್ ಪರ್ ಆರ್ಡರ್, ಅದನ್ನು ಇಲ್ಲಿ ನಾವು ಬರ್ಕೋತೀವಿ. ಡಿವೈಡೆಡ್ ಬೈ ಈ 5 ಬಂದು ಸ್ಟೋರೇಜ್ ಕಾಸ್ಟ್. ಹಂಗೆ ಸಿಂಪ್ಲಿಫೈ ಮಾಡಿದ್ರೆ ರೂಟ್ ಆಫ್ 18 lakh ಡಿವೈಡೆಡ್ ಬೈ 5 ಬರುತ್ತೆ. ಹಂಗೆ ನೋಡೋದಾದರೆ ರೂಟ್ ಆಫ್ 3,60,000 ಬರುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 600 ಯೂನಿಟ್ಸ್ ಬರುತ್ತೆ.
ನೆಕ್ಸ್ಟ್ ಇಫ್ ಇನ್ ಕೇಸ್ ಇದೇ ಥರ ಕ್ವಶನಲ್ಲಿ ಅವ್ರು ಏನಾದರೂ ನಂಬರ್ ಆಫ್ ಆರ್ಡರ್ಸ್ನ ಕಂಡಿಡೀರಿ, ಒಂದು ಕ್ವಾರ್ಟರ್ಗೆ ಎಷ್ಟು ನಂಬರ್ ಆಫ್ ಆರ್ಡರ್ಸ್ ಮಾಡಿದ್ದಾರೆ ಅನ್ನೋದನ್ನು ಕಂಡಿಡೀರಿ ಅಂತ ಕೇಳಿದ್ರೆ ಅದನ್ನು ಹೆಂಗೆ ಕಂಡುಹಿಡಿಯೋದು ಅಂತಂದರೆ ಫಾರ್ಮುಲಾ ಆ್ಯನ್ಯುವಲ್ ಕನ್ಸಂಪ್ಷನ್ ಡಿವೈಡೆಡ್ ಬೈ EOQ, ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಮಾಡಿದ್ರೆ ನಮಗೆ ನಂಬರ್ ಆಫ್ ಆರ್ಡರ್ಸ್ ಇನ್ ಎ ಕ್ವಾರ್ಟರ್ ನಮಗೆ ಸಿಗ್ತಾ ಹೋಗುತ್ತೆ. ಆ್ಯನ್ಯುವಲ್ ಕನ್ಸಂಪ್ಷನ್ ಎಷ್ಟು 90,000 ಡಿವೈಡೆಡ್ ಬೈ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ನಾವಿಲ್ಲಿ ಆಲ್ರೆಡಿ ಕಂಡುಹಿಡಿದೀವಿ 600 ಯೂನಿಟ್ಸ್. ಆ 600 ಯೂನಿಟ್ಸ್ನ ಇಲ್ಲಿ ಬರೀತೀವಿ. ಟೋಟಲ್ ಬಂದು 150 ಆರ್ಡರ್ಸ್ನ ನಾವು ಕೊಟ್ಟಿದ್ದೀವಿ ಒಂದು ಕ್ವಾರ್ಟರಲ್ಲಿ. ನೆಕ್ಸ್ಟ್ ಅದೇ ಥರ ಸೆಕೆಂಡ್ ಕ್ವಶನ್ ಅಬ್ಸರ್ವ್ ಮಾಡ್ತಾ ಹೋದರೆ, ಎ ಕಂಪನಿ ಮ್ಯಾನುಫ್ಯಾಕ್ಚರ್ಸ್ 5,000 ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಪರ್ ಮಂತ್, ಕಾಸ್ಟ್ ಆಫ್ ಪ್ಲೇಸಿಂಗ್ ಆರ್ಡರ್ 100, the purchase price of raw material is 10 per kg, the reorder period is 4 to 8 weeks, the consumption of raw materials varies from 100 kgs to 450 kgs per week, the average consumption being 275 kg, the carrying cost of inventory is 20% per annum, calculate reorder level ಅಂತ ಹೇಳಿದ್ದಾರೆ. ಇಲ್ಲಿ ನಾವು ರಿಆರ್ಡರ್ ಲೆವೆಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದಲ್ಲದೆ EOQನ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ವರ್ಕಿಂಗ್ ನೋಟ್ ನೋಡ್ಕೊಳ್ಳೋಣ. ಏನಿದು ವರ್ಕಿಂಗ್ ನೋಟ್ ಅಂದ್ಬಿಟ್ಟು, ಕಾಸ್ಟ್ ಆಫ್ ಆರ್ಡರ್ ಬಂದು 100 ರುಪೀಸ್ ಹೇಳಿದ್ದಾರೆ, ಪರ್ಚೇಸ್ ಪ್ರೈಸು 10 ರುಪೀಸ್ ಇದೆ, ರೀಆರ್ಡರ್ ಪೀರಿಯಡ್ 4 to 8 ವೀಕ್ಸ್ ಹೇಳಿದ್ದಾರೆ, ಮಿನಿಮಮ್ ಕನ್ಸಂಪ್ಷನ್ 100 kgs, ಮ್ಯಾಕ್ಸಿಮಮ್ ಕನ್ಸಂಪ್ಷನ್ 450 kgs, ಆವ್ರೇಜ್ ಕನ್ಸಂಪ್ಷನ್ ಬಂದು 275 kgs ಅಂತ ಹೇಳಿದ್ದಾರೆ, ಕ್ಯಾರಿಯಿಂಗ್ ಕಾಸ್ಟ್ 20 per annum ಅಂತ ಹೇಳಿದ್ದಾರೆ. ಇವಾಗ ಆ್ಯನ್ಯುವಲ್ ಕನ್ಸಂಪ್ಷನ್ನ ನಮಗೆ ಈ ಕ್ವಶನಲ್ಲಿ ಕೊಟ್ಟಿಲ್ಲ. ಆ್ಯನ್ಯುವಲ್ ಕನ್ಸಂಪ್ಷನ್ ನಾವು ಹೆಂಗೆ ಕಂಡುಹಿಡ್ಕೋಬೇಕು ಅಂತಂದರೆ, ಆವ್ರೇಜ್ ಇದೆ ಅಲ್ವಾ, ಈ ಆವ್ರೇಜ್ ಕನ್ಸಂಪ್ಷನ್ ಬಂದು 275 kgs ಇಂಟು 1 ಇಯರ್ಗೆ 52 ವೀಕ್ಸ್ ಇದೆ. ಆ 52 ವೀಕ್ಸ್ನ ಮಾಡಿಕೊಂಡ್ರೆ ಆ್ಯನ್ಯುವಲ್ಲಿ ಅಲ್ವಾ, 1 ಇಯರ್ಗೆ ವೀಕ್ಸ್ ಪ್ರಕಾರ ನಾವು ಇಲ್ಲೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತೀವಿ. 1 ಇಯರ್ಗೆ 52 ವೀಕ್ಸ್ ಇದೆ, ಟೋಟಲ್ ಬಂದು 14,300 ಆಗುತ್ತೆ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ವೀಕ್ಸ್ ತಗೋಬೇಕು, ಒಂದು ಇಯರ್ಗೆ 52 ವೀಕ್ಸ್ ಇರುತ್ತೆ. ಆ ವೀಕ್ಸ್ ಮೇಲೆ ಇಂಟು ಮಾಡಿಕೊಂಡ್ರೆ 14,300 ಬರುತ್ತೆ. ನೆಕ್ಸ್ಟ್ ಸ್ಟೋರೇಜ್ ಕಾಸ್ಟ್ ಪರ್ ಯೂನಿಟ್ ಹೆಂಗೆ ಕಂಡುಹಿಡಿಯೋದು ಅಂತಂದರೆ 10 ಇಂಟು 20%. ನಾವೇನು ಫಾರ್ಮುಲಾ ಇಲ್ಲಿ ಯೂಸ್ ಮಾಡಿದ್ದೀವಿ, ಕಾಸ್ಟ್ ಪರ್ ಯೂನಿಟ್ ಇಂಟು ಕಾಸ್ಟ್ ಆಫ್ ಕ್ಯಾರಿಂಗ್ ಇನ್ವೆಂಟರಿ. ಸ್ಟೋರೇಜ್ ಕಾಸ್ಟ್ ಪರ್ ಯೂನಿಟ್ ಬಂದು 10 ರುಪೀಸ್ ಇಂಟು 20 ಬಂದು ಇನ್ವೆಂಟರಿ, 20% ಇನ್ವೆಂಟರಿ ತಗೊಂಡಿದ್ದಾರೆ, ಇಸ್ ಈಕ್ವಲ್ ಟು ಮಾಡಿದ್ರೆ 2 ಬರುತ್ತೆ. ನೆಕ್ಸ್ಟ್ EOQ ಕ್ಯಾಲ್ಕುಲೇಷನ್ ಬಂದು ರೂಟ್ ಆಫ್ 2AB ಡಿವೈಡೆಡ್ ಬೈ S, ರೂಟ್ ಆಫ್ 2 ಇಂಟು ನಾವು ಆ್ಯನ್ಯುವಲ್ ಕನ್ಸಂಪ್ಷನ್ನ ನಾವಿಲ್ಲಿ ಕಂಡುಹಿಡ್ಕೊಂಡಿದ್ದೀವಿ, ಅದು 14,300, ಅದನ್ನು ಇಲ್ಲಿ ಬರಿತೀವಿ, ಇಂಟು B ಎಷ್ಟು ಅಂತಂದರೆ ಕಾಸ್ಟ್ ಆಫ್ ಆರ್ಡರ್ ಬಂದು 100 ಅಂತ ಹೇಳಿದ್ದಾರೆ, ಆ 100ನ ಇಲ್ಲಿ ಬರ್ಕೋತೀವಿ, ಡಿವೈಡೆಡ್ ಬೈ ಕಾಸ್ಟ್ ಪರ್ ಯೂನಿಟ್, ಸ್ಟೋರೇಜ್ ಕಾಸ್ಟ್ ಪರ್ ಯೂನಿಟ್ 2 ಅಂತ ನಾವು ಇಲ್ಲಿ ಕಂಡುಹಿಡ್ಕೊಂಡಿದ್ದೀವಿ, ಆ 2ನ ಇಲ್ಲಿ ಬರಿತೀವಿ. ಸಿಂಪ್ಲಿಫೈ ಮಾಡಿದಾಗ ರೂಟ್ ಆಫ್ 28,60,000 ಬರುತ್ತೆ, ಡಿವೈಡೆಡ್ ಬೈ 2 ಮಾಡ್ತೀವಿ. ನೆಕ್ಸ್ಟ್ ಹಂಗೆ ಸಿಂಪ್ಲಿಫೈ ಮಾಡ್ತಾ ಹೋದಾಗ ರೂಟ್ ಆಫ್ 14,30,000 ಬರುತ್ತೆ. ಹಂಗೆ ಸಿಂಪ್ಲಿಫೈ ಮಾಡಿದ್ರೆ 1,195.8 ಬರುತ್ತೆ. ನೆಕ್ಸ್ಟ್ ಇವಾಗ ರೀಆರ್ಡರ್ ಲೆವೆಲ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ರೀಆರ್ಡರ್ ಲೆವೆಲ್ಗೆ ಫಾರ್ಮುಲಾ ಬಂದು ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್. ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಕ್ವಶನಲ್ಲಿ, ಮ್ಯಾಕ್ಸಿಮಮ್ ಕನ್ಸಂಪ್ಷನ್ 450 kgs ಕೊಟ್ಟಿದ್ದಾರೆ. 450 kgs ಇಂಟು ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್. ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್ ಎಷ್ಟು 4 to 8 ವೀಕ್ಸ್ ಅಂತ ಕೊಟ್ಟಿದ್ದಾರೆ. 4 to 8 ಅಂದರೆ 8 ಬಂದು ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್, 4 ಬಂದು ಮಿನಿಮಮ್ ರೀಆರ್ಡರ್ ಪೀರಿಯಡ್. ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್ ಬಂದು 8, 450 ಇಂಟು 8 ಮಾಡಿದ್ರೆ 3,600 ಬರುತ್ತೆ. ಈ ಚಾಪ್ಟರಲ್ಲಿ ಬಂದು ಇನ್ನೂ ಬೇಕಾದಷ್ಟು ಟೈಪ್ಸ್ ಇದೆ, ಇನ್ನೂ 4 ಟೈಪ್ಸ್ ಏನೋ ಇದೆ, ವೇಟೆಡ್ ಆವ್ರೇಜ್ ಮೆಥಡ್ಸ್ ಎಲ್ಲ ಇದೆ. ಅದನ್ನು ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೆಟ್ಸ್ ಮೀಟ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬೈ ಬೈ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.